ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಇವತ್ತು ನಾನು ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಸೊ ದಾಲ್ ಕಿಚಡಿಗೆ ಬೇಕಾಗಿರುವ ಸಾಮಗ್ರಿ ಏನಂದ್ರೆ ಒಂದ್ ಸ್ವಲ್ಪ ಹೆಸರು ಬೇಳೆ, ಒಂದ್ ಸ್ವಲ್ಪ ತೊಗರಿ ಬೇಳೆ, ಎರಡನ್ನ ಮಿಕ್ಸ್ ಮಾಡಿ 1 ಕಪ್ ಅಕ್ಕಿ ಹಾಕ್ತಾ ಇದ್ದೀನಿ. ನಾನು ಇಬ್ರು ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಇದ್ದಾರೆ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ಹಾಗೂ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಳ್ಳಿ. ನಂತರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹದವಾಗಿ ನೀರನ್ನು ಸೇರಿಸ್ಕೊಳ್ಳಿ. ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಹಾಗೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಟೊಮೊಟೊ, ಹಾಗೆ ಒಂದು ಆಲೂಗಡ್ಡೆನ ನಾವು ಕೊಯ್ದಿಟ್ಕೊಂಡಿದ್ವಿ. ಸೊ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಒಂದು ಆಲೂಗಡ್ಡೆನ ಬೇಯೋದಕ್ಕೆ ಹಾಕೋಬೇಕು ಬೇಳೆ ಜೊತೆ. ಈಗ ಸ್ವಲ್ಪ ಬೇಯೋದಕ್ಕೆ ಅಂತ ಎಣ್ಣೆ ಹಾಕೊಳ್ಳಿ. ನಂತರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. ಇವಾಗ ಹಿಟ್ಟನ್ನ ಕ್ಲೋಸ್ ಮಾಡಿ. ಈಗ ಒಂದು 3 ವಿಷಲ್ ಬರೋ ತನಕ ನೀಟಾಗಿ ಕೂಗಿಸ್ಕೊಂಡ ನಂತರ ಈಗ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್, ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ ಎರಡನ್ನು ಹಾಕಿ ಚಟಪಟ ಅಂತ ಸಿಡಿಸ್ಕೊಳ್ಳಿ. ಹಾಗೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಸ್ವಲ್ಪ ಕರಿಬೇವು ಕೂಡ ಹಾಕಿ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ನೀಟಾಗಿ. ಅದು ನಂತರ ಇವಾಗ ನಾವು ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ, ಇಷ್ಟ ಆಗ್ಬೇಕು. ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಹಾಕ್ಬೇಕು. ಹಾಕಿರೋ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ನಂತರ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಅದು ನೋಡಿ. ಹೀಗೆ ಆಯಿಲ್ ಎಲ್ಲ ಚೆನ್ನಾಗಿ ಇವಾಗ ಬಿಟ್ಕೊಂಡಿದೆ. ಸೊ ಈ ತರ ಚೆನ್ನಾಗೆಲ್ಲ ಬೇಯಿಸ್ಕೋಬೇಕು. ನಂತರ ನಾನು MTR ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನೀವು ಮನೇಲಿ ಮಾಡಿರೋ ಚಿಲ್ಲಿ ಪೌಡರ್ ಆದ್ರೂ ಓಕೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅವಾಗ್ಲೇ ನಾವು ಬೇಳೆ ಮತ್ತೆ ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ. ಸೊ ನೋಡಿ ಈ ತರ ಚೆನ್ನಾಗಿ ಬೆಂದಿದೆ ಇವಾಗ ಇದು. ಸೊ ಈರುಳ್ಳಿ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ಸ್ವಲ್ಪ ಸ್ಪೂನ್ ಅಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಇಷ್ಟ ಆಗಿದೆ, ಸಾಕು. ಇವಾಗ ನಾವು ಆಗ್ಲೇ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ. ಸೊ ಇವಾಗ ಇದಕ್ಕೆ ಮಿಶ್ರಣ ಮಾಡಿ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದಕ್ಕೆ ಹಾಕಿ ಇವಾಗ ಇದನ್ನ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ತನಕ ಸ್ವಲ್ಪ ನೀರ್ ಹಾಕಿ ಮಧ್ಯದಲ್ಲಿ ಸ್ವಲ್ಪ ತೆಳ್ಳಗೆ ಹದ ನೋಡ್ಕೊಂಡು ಮಿಶ್ರಣ ಮಾಡಿ. ಸೊ ನೋಡಿ ಈ ತರ. ಇದನ್ನ ನೋಡ್ಕೊಂಡು ನಿಮಗೆ ಎಷ್ಟು ಅದು ತೆಳ್ಳಗ್ ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನೀರ್ ಹಾಕೊಂಡು ಮಿಶ್ರಣ ಮಾಡಿ. ನೋಡಿ ಇಷ್ಟ ಆದ್ರೆ ಸಾಕು. ಇವಾಗ ಇದು ಕರೆಕ್ಟ್ ಆಗಿದೆ, ಸಾಕು ಇವಾಗ. ಸೊ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ನೋಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅದು ಬೇಯಿಸ್ಕೋಬೇಕು. ಜಾಸ್ತಿ ಬೇಡ, ಒಂದ್ ಕುದಿ ಸಾಕು. ಸೊ ಇದಾಗಿದೆ ಇವಾಗ, ಒಂದ್ ಕುದಿ ಆಗಿದೆ ಇವಾಗ ನೋಡಿ.
ಸೊ ಇದಕ್ಕೆ ಲಾಸ್ಟ್ ನಾನು ತುಪ್ಪ ಹಾಕೋತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದೆ. ಇದಂತೂ ತಿನ್ನೋದಕ್ಕಿಂತ ಸೂಪರ್ ಆಗಿರುತ್ತೆ. ಇದರ ಜೊತೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ಇದು ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಬೇಕು ಅಂದ್ರೆ ಚಟ್ನಿನೂ ಮಾಡ್ಕೋಬಹುದು. ಸೊ ಇವತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.